ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನಾ ಮೋಹನ್ ಅಂತ. ಇನ್ನರ್ ವೀಲ್ ಕ್ಲಬ್ ಬ್ಯಾಂಗ್ಳೂರ್ ಬ್ಲಾಸಮ್ನ ಪ್ರೆಸಿಡೆಂಟು. ನಾವು ಒಂದು NGO ಸಂಸ್ಥೆಯಲ್ಲಿ ನಾವೆಲ್ಲರೂ ಮೆಂಬರ್ ಆಗಿದ್ದೀವಿ. ಇನ್ನರ್ ವೀಲ್ ಕ್ಲಬ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ನಾವು ಒಟ್ಟು ಈ ಒಂದು ಇನ್ನರ್ ವೀಲ್ ಕ್ಲಬ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಸದಸ್ಯರಿದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ರಿವರ್ನೈನ್ ಅಂಡರಲ್ಲಿ 47 ಕ್ಲಬ್. ಇನ್ನರ್ ವೀಲ್ ಕ್ಲಬ್ ಬ್ಯಾಂಗ್ಳೂರ್ ಬ್ಲಾಸಮ್ ಕೂಡ ಒಂದು. ಅದರ ಪ್ರೆಸಿಡೆಂಟ್ ಆದ ನಾನು ಹಾಗೂ ನಮ್ಮ ಟ್ರೆಷರರ್ ಲತಾ ವಿಶ್ವನಾಥ್, ಹಾಗೆ EC ಮೆಂಬರ್ ಆದಂತಹ ರೇಖಾ ನಟರಾಜ್ ಅವರಿದ್ದಾರೆ. ಮತ್ತು ಇವಾಗಿನ ಯಂಗ್ಸ್ಟರ್ ಆದಂತಹ ಮತ್ತೊಂದು ನ್ಯೂ ಮೆಂಬರ್ ಮನೀಷಾ ಕುಶಾಲ್ ಕೂಡ ಈ ಒಂದು ಇವೆಂಟ್ಗೆ ಭಾಗಿಯಾಗಿದ್ದಾರೆ. ಇವತ್ತಿನ ಇವೆಂಟ್ ಏನು ಅಂದರೆ, ನಮ್ಮ ಇವೆಂಟ್ ಪ್ಲಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ನ ಮೇನ್ ಉದ್ದೇಶ ಅಂದರೆ ಇಕೋ ಫ್ರೆಂಡ್ಲಿ, ಝೀರೋ ವೇಸ್ಟೇಜ್. ಅಂದರೆ ನಾವು ಯಾವುದೇ ಪ್ಲಾಸ್ಟಿಕ್ ಯೂಸ್ ಮಾಡ್ದೇ ಪೇಪರ್ ಬಳಕೆ ಮಾಡಿ ಕ್ಯಾರಿ ಬ್ಯಾಗ್ನ ನಾವು ರೆಡಿ ಮಾಡಬೇಕು ಅನ್ನೋದನ್ನ ಇಲ್ಲಿನ ಬಸವನಗುಡಿ ಚರ್ಚ್ ಸ್ಟ್ರೀಟಲ್ಲಿರುವಂತಹ ಸ್ಟ್ರೀಟ್ ವೆಂಡರ್ಸ್ಗೆ ಅದನ್ನು ತೋರಿಸ್ಕೊಟ್ಟು ಒಂದು ಮೆಸೇಜ್ನ ಸ್ಪ್ರೆಡ್ ಮಾಡ್ತಿದ್ದೀವಿ. ಈ ಮೂಲಕ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇರೋದೇನು ಅಂದರೆ, ಈ ಒಂದು ಮೆಸೇಜ್ನ ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ವರ್ಲ್ಡ್ ವೈಡ್ ಆಗಿ ನಾವು ಝೀರೋ ಪ್ಲಾಸ್ಟಿಕ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಲ್ಲದೆ ನಾವು ಈ ಒಂದು ಪ್ರಾಜೆಕ್ಟ್ನ ನಾವು ನಮ್ಮ ಕ್ಲಬ್ ಮುಂದೆ ಇಟ್ಟಾಗ ಎಲ್ಲರೂ ಖುಷಿಯಿಂದ ಒಪ್ಕೊಂಡ್ರು. ಅಲ್ಲದೆ ಸಾಲದಕ್ಕೆ ಇದಕ್ಕೆ ತುಂಬ ಅತಿ ಉತ್ಸಾಹದಿಂದ ನಮ್ಮ ಕ್ಲಬ್ನ ಟ್ರೆಷರರ್ ಆದಂತಹ ಲತಾ ವಿಶ್ವನಾಥ್ ಹಾಗೂ EC ಮೆಂಬರ್ ರೇಖಾ ನಟರಾಜ್ ಹಾಗೂ ಪ್ರೆಸಿಡೆಂಟ್ ಆದಂತಹ ನಾವು ನಮ್ಮ ಕೈಯಾರೆ ಸುಮಾರು 1000ಗೂ ಜಾಸ್ತಿ ಪೇಪರ್ ಕ್ಯಾರಿ ಬ್ಯಾಗ್ಸ್ನ ಮಾಡಿ ಇವತ್ತಿನ ಈ ದಿನ ನಾವು ಇಲ್ಲಿ ವೆಜಿಟೇಬಲ್ ಸೆಲ್ಲರ್ಸ್, ಫ್ರೂಟ್ ಸೆಲ್ಲರ್ಸ್ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಹಾಗೆ ಅವ್ರಿಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ನಾವು ಕೊಟ್ಟಿದ್ದೀವಿ. ಈ ಒಂದೆರಡು ಮಾತು ಹೇಳ್ತಾ, ನಾಳೆ ಆಯುಧ ಪೂಜೆ ಇದೆ. ಎಲ್ಲರಿಗೂ ನಾಡ ಜನತೆಗೆ ಆಯುಧ ಪೂಜೆದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಅಲ್ಲದೆ ನಾವು ಈ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂದಿದ ತಕ್ಷಣ ಡಿಜಿಟಲ್ ಮೀಡಿಯಾದವರು ಹಾಗೆ ಸೋಷಿಯಲ್ ಮೀಡಿಯಾದವರು ಪ್ಲಸ್ ಮೀಡಿಯಾದ ಎಲ್ಲ, ಅದರಲ್ಲೂ ಎಸ್ಪೆಷಲಿ ಕೃಷ್ಣ ಅವರು ಕೂಡ ಇಮಿಡಿಯೇಟಾಗಿ ಬಂದು ಕವರ್ ಮಾಡಿಕೊಂಡು ಈ ಒಂದು ಮೆಸೇಜ್ನ ಸ್ಪ್ರೆಡ್ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.